ಕೃಷಿ ಮಾರುಕಟ್ಟೆ ಮಳಿಗೆಗಳ ಮುಂದೆ ವರ್ತಕರು ಹಣ ಪಡೆದು ಚಿಲ್ಲರೆ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿದ್ದು ಅಲ್ಲದೆ ಮಾರುಕಟ್ಟೆಗೆ ಬರುವ ರೈತರಿಂದ 10% ಕಮಿಷನ್ ಪಡೆಯುತ್ತಾರೆ ಅನ್ನೋ ಆರೋಪ ಬೆಂಗಳೂರು ಉತ್ತರ ತಾಲೂಕು ದಾಸನಪುರದ ಎಪಿಎಂಸಿ ಮಾರುಕಟ್ಟೆಯ ಈ ಬ್ಲಾಕ್ನಲ್ಲಿ ಕೇಳಿಬಂದಿದೆ. ಈ ಸಂಬಂಧ ರೈತರ ಪರವಾಗಿ ಕೆಆರ್ಎಸ್ ಪಾರ್ಟಿಯ ವಿಶ್ವನಾಥ್ ಎಂಬುವರು ಮಾರುಕಟ್ಟೆ ಮಳಿಗೆ ಮಾಲೀಕರು ವರ್ತಕರನ್ನ ಪ್ರಶ್ನೆ ಮಾಡುವುದಕ್ಕೆ ಮುಂದಾದ ವೇಳೆ ಮಳಿಗೆ ಮಾಲೀಕರು ವರ್ತಕರ ಗುಂಪು ಮೇಲರಿಗೆ ರೈತರು ನಿಮಗೆ ದೂರು ನೀಡಿದ್ದಾರಾ ಎಂದು ಅವಾಚ್ಯ ಶಬ್ದದಿಂದ ಬೈದು ಕೊಳೆತ ತರಕಾರಿಗೆ ಬೆಲೆ ಕಟ್ಟುವಂತೆ ತಾಕೀತು ಮಾಡಿ ಅವರ ಮೇಲೆ ಕೊಳೆತ ತರಕಾರಿ ಸುರಿದು ಗಲಾಟೆ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಶ್ವನಾಥ್, ಮಾರುಕಟ್ಟೆ ರಸ್ತೆಯಲ್ಲಿ ಚಿಲ್ಲರೆ ವ್ಯಾಪಾರಿಗಳು ತರಕಾರಿ ಸುರಿದುಕೊಂಡು ವ್ಯಾಪಾರ ಮಾಡ್ತಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸಂಚಾರಕ್ಕೆ ತೊಂದರೆ ಆಗುತ್ತೆ. ಮಾರುಕಟ್ಟೆ ಆವರಣದಲ್ಲಿ ಚಿಲ್ಲರೆ ತರಕಾರಿ ವ್ಯಾಪಾರಕ್ಕೆ ಅವಕಾಶ ಇಲ್ಲ. ಮತ್ತೊಂದೆಡೆ ಮಳಿಗೆ ಮಾಲೀಕರು ಚಿಲ್ಲರೆ ವ್ಯಾಪಾರಿಗಳಿಂದ ಬಾಡಿಗೆ ಪಡೆದು ಹಣ ಸಂಪಾದನೆ ಮಾಡ್ತಾರೆ. ಇತ್ತ ಮಾರುಕಟ್ಟೆಗೆ ಬರುವ ರೈತರಿಂದಲೂ 10% ಕಮಿಷನ್ ಪಡೆಯುತ್ತಾರೆ ಅಂತ ದೂರಿದ್ದಾರೆ. ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಬೇಕಾಬಿಟ್ಟು ಅಲಾಟ್ಮೆಂಟ್ ಮಾಡಿದ್ದಾರೆ. ನಾವು ಓಡಾಡೋಕ್ಕೆ ರೈತರು ತೊಗೊಂಬಂದ್ರು ಸರಕು ರೋಡಲ್ಲಿ ಇಕ್ಕಂಡು ಮಾಡ್ತಿದ್ದಾರೆ. ಕೇಳೋಕೆ ಹೋದರೆ ಅದಕ್ಕೆ ದಂಗೆ ಎದೊಳ್ತೀವಿ ಎದೊಳ್ತೀವಿ ಅಂತ ಬೆದರಿಕೆ ಹಾಕ್ತಾರೆ. ರೈತ ಒಂದು ಕಂಪ್ಲೇಂಟ್ ಕೊಟ್ಟರೆ ಹಂಗೆ ಬೆದರಿಕೆ ಹಾಕಿ ನೀನು ಕೋರ್ಟ್ಗೆ ಹೋಗಬೇಕಾಗುತ್ತೆ, ನಿನಗೆ ಇದು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಾಪಸ್ ತಗ್ಸೋದಕ್ಕೆ ಇದು ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಹತ್ರ ಕಮಿಷನ್ ಪಡೆದಿದ್ದಾರೆ ಅಂತ ಕಂಪ್ಲೇಂಟ್ ಪಡೆದ್ರೆ ರೈತ ಹಿಂಗೆ ಬೆದರಿಕೆ ಹಾಕ್ತಾಯಿದ್ದಾರೆ. ಇದು ಮಂಡಿ ವರ್ತಕರು ವ್ಯಾಪಾರಸ್ಥರ ಹತ್ರ ಕಮಿಷನ್ ತೊಗೊಬೇಕು. ಇವ್ರ ಹತ್ರ ತೊಗೊಳ್ತಾರೆ, ರೈತರ ಹತ್ರ ತೊಗೊಳ್ತಿದ್ದಾರೆ. ಅದು ಕಂಪ್ಲೇಂಟ್ ಕೊಟ್ಟಿದಾಗ ಅವ್ರಿಗೆ ಬೆದರಿಕೆ ಇಕ್ಕಿದ್ದಾರೆ, ನೀವು ಕೋರ್ಟ್ಗೆ ಹೋಗಬೇಕಾಗುತ್ತೆ ಅಂತಲ್ಲ. ಇದೇ ವೇಳೆ ಈ ಬ್ಲಾಕ್ ಮಳಿಗೆ ಮಾಲೀಕರು ಮಾತನಾಡಿ, ಇಲ್ಲಿ ವ್ಯಾಪಾರ ಮಾಡುವವರು ನಾವು ಸಾಲ ಸೋಲ ಮಾಡಿ ಬಂಡವಾಳ ಹೂಡಿ ಹುಡುಗರಿಗೆ ಕೂಲಿ ಕೊಟ್ಟು ನಾವು ವ್ಯಾಪಾರ ಮಾಡ್ತೀವಿ. ರೈತರಿಂದ ಯಾವುದೇ ರೀತಿಯ ಕಮಿಷನ್ ಪಡೆದಿಲ್ಲ. ಕೃಷಿ ಮಾರುಕಟ್ಟೆ ಅಧಿಕಾರಿಗಳು ಕೂಡ ನಮ್ಮಿಂದ ರೈತರಿಂದ ಯಾವುದೇ ತೆರಿಗೆ ಹಣ ತೆಗೆದುಕೊಳ್ತಿಲ್ಲ ಅಂತ ಆರೋಪವನ್ನ ತಳ್ಳಿ ಹಾಕಿದ್ರೆ ಎದುರಿನ ಬ್ಲಾಕ್ನ ಮಳಿಗೆ ಮಾಲೀಕರು ಹಣ ಇರೋ ಮಳಿಗೆ ಮಾಲೀಕರಿಂದ ಲಂಚದ ಹಣ ಪಡೆದ ಅಧಿಕಾರಿಗಳು ಅವರಿಗೆ ಬೇಕಾದಂತೆ ಸಹಕರಿಸುತ್ತಾರೆ. ಲಂಚ ಕೊಡದ ಎಸ್ಸಿ ಎಸ್ಟಿ ಸಮುದಾಯದ ಮತ್ತು ಬಡ ಮಳಿಗೆ ಮಾಲೀಕರಿಗೆ ಎಲ್ಲೆಂದರಲ್ಲಿ ಮಳಿಗೆಗಳನ್ನ ಕೊಟ್ಟು ತಾರತಮ್ಯ ಧೋರಣೆಯಿಂದ ಕಾಣ್ತಾರೆ. ಇಲ್ಲಿ ಜನರು ರೈತರು ಬರೋದಿಲ್ಲ, ನಮಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಬಳಿಕ ವರ್ತಕರ ನಡುವೆಯೇ ಕೈ ಮಿಲಾಯಿಸಿ ಗಲಾಟೆ ತಾರಕಕ್ಕೇರಿತು. ಇದರಿಂದಾಗಿ ಇತರೆ ಮಳಿಗೆ ಮಾಲೀಕರಿಗೆ ವ್ಯಾಪಾರದಲ್ಲಿ ಕೊಂಚ ಅನಾನುಕೂಲ ಕಂಡುಬಂತು. ವರ್ತಕರ ಗುಂಪು ಮತ್ತು ಕೆಆರ್ಎಸ್ ಪಾರ್ಟಿ ಕಾರ್ಯಕರ್ತರ ಜಗಳ ವಿಕೋಪಕ್ಕೆ ತಿರುಗ್ತಾ ಇದ್ದಂತೆ ವಿಷಯ ತಿಳಿದ ಪೊಲೀಸರು ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗಿತ್ತು. ಈ ಸಂಬಂಧ ಮಾತನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಎಲ್ಲ ಫ್ರೀ ಆಗಿದೆ. ಆಮೇಲೆ ಮಾರ್ಕೆಟ್ ಅಂದಮೇಲೆ ಅಡಚಣೆ ಆಗುತ್ತೆ. ಒಂದು ಕಡೆ ಗಾಡಿ ಲೋಡ್ ಮಾಡೋರು ಇರ್ತಾರೆ, ಅನ್ಲೋಡ್ ಮಾಡೋರು ಇರ್ತಾರೆ. ಅದನ್ನೆಲ್ಲ ಅಡಚಣೆ ಅಂತ ನಾವು ಮಾಡೋಕ್ಕಾಗಲ್ಲ ಸರ್. ಅದೆಲ್ಲ ತಪ್ಪು ಇದು. ಅದು ಈಗ ಎಲ್ಲ ರಸ್ತೆ ನೀವು ಮೊಳಗೆ ತಗೊಂಡಿದ್ದೀರಾ, ನೀವು ಮೊಳಗೆ ಒಳಗೆ ಅದು ಮುಂದೆ ಕಡೆ ಮಾರ್ಕೋಬಹುದು. ರಸ್ತೆಗೆ ಬರ್ತಾರೆ, ವಾಹನಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಎಲ್ಲ ಹೇಳಿ. ಇಲ್ಲ ಸರ್, ಆ ಥರದ್ದು ಪಬ್ಲಿಕ್ ಅಲ್ಲಿ ಫುಲ್ ಫ್ರೀ ಆಗಿದೆ. ಇಲ್ಲ ಸರ್, ಆ ಥರದ್ದೆಲ್ಲ ಏನಿಲ್ಲ. ಆ ಥರದ್ದೆಲ್ಲ ಸುಳ್ಳು ಅಲಿಗೇಷನ್, ತಪ್ಪು ಮಾಹಿತಿಗಳು. ಇವಾಗ ನಾವು ಮಂಡಿಯೋನು ಇರ್ಬೋದು, ನೀವು ಹಲವಾರು ಗಾಡಿಗಳಿದ್ದಾರೆ, ಅವ್ರನ್ನೂ ಕೇಳ್ಬೋದು. ಹಮಾಲಿಗಳಿದ್ದಾರೆ, ಅವ್ರನ್ನೂ ಕೇಳ್ಬೋದು. ಪರ್ಚೇಸ್ ಮಾಡಿದ್ದಾರೆ, ಪರ್ಚೇಸರ್ಸ್ ಇದ್ದಾರೆ, ಅವ್ರನ್ನೂ ಕೇಳ್ಬೋದು. ರೈತರುಗಳು ಇಲ್ಲೇ ಇದ್ದಾರೆ, ಅವ್ರನ್ನೂ ವಿಚಾರಣೆ ಮಾಡ್ಬೋದು ನೀವು. ಇಲ್ಲಿ ಅದೆಲ್ಲ ಬೇಸ್ಲೆಸ್, ಅದೆಲ್ಲ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಸುಳ್ಳು ಮಾಹಿತಿ ಕೊಟ್ಟು ಆಮೇಲೆ ಅಧಿಕಾರಿಗಳಿಗೂ ಅವ್ರಿಗೆ ಸುಳ್ಳು ಮಾಹಿತಿ ಕೊಟ್ಟು ತೊಂದರೆ ಕೊಡ್ತಾ ಇದ್ದಾರೆ ಕೆಲವು ಜನಗಳು. ಇಲ್ಲಿ ಅವ್ರಿಗೆ ತೊಂದರೆ ಕೊಡೋ ಉದ್ದೇಶ ಏನಂತಂದರೆ ಅವ್ರಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಇದೆಲ್ಲ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮ್ಗೆ ಸಂಬಂಧಪಡೋದೇ ಅಲ್ಲ, ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ.